ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ನಾನು ಇವತ್ತು ತಮಗೆ ಒಂದು ಹೊಸ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ವಿದ್ಯೆ ಎಂದು ಯಾರೂ ಕದಿಯಲಾಗದಂಥ ಆಸ್ತಿ. ವಿದ್ಯೆ ಇದ್ದವನು ದೇಶದ ಎಲ್ಲೆಡೆ ಬೇಕಾದರೂ ಹೋಗಿ ಬದುಕ್ಬೋದು ಎನ್ನುವಂಥ ಸುಂದರವಾದ ಹಿತಯುಕ್ತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ವೀಕ್ಷಕರೇ, ನಾವು ಇವತ್ತು ಹುಣಸೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಎಚ್ ಕಾಳನಾಯ್ಕರವರ ವಿಶೇಷ ಸಂದರ್ಶನವನ್ನು ತಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಶ್ರೀಯುತ ಕಾಳನಾಯ್ಕರವರ ಬಗ್ಗೆ ಹೇಳೋದಾದರೆ, ಅವರ ಹೆಸರು ಶ್ರೀಯುತ ಎಚ್ ಕಾಳನಾಯ್ಕರವರು. ತಂದೆಯರವರು ಶ್ರೀಯುತ ಎಚ್ ಕೆ ಹುಚ್ಚನಾಯ್ಕರವರು. ಅವರ ತಾಯಿರವರು ಲಕ್ಷ್ಮಮ್ಮರವರು. ಹುಚ್ಚನಾಯ್ಕ ಹಾಗೂ ಲಕ್ಷ್ಮಮ್ಮ ದಂಪತಿಗಳಿಗೆ 5 ಜನ ಮಕ್ಕಳು. ಶ್ರೀಯುತ ಕಾಳನಾಯ್ಕರವರು ಎರಡನೆಯವರು ಅಂತ ಹೇಳ್ತಾ, ಸ್ನೇಹಿತರೆ, ಶ್ರೀಯುತ ಕಾಳನಾಯ್ಕರವರ ಪ್ರಾಥಮಿಕ ಶಿಕ್ಷಣ ಹುಣಸೂರು ತಾಲೂಕಿನ ಹರವೆ ಗ್ರಾಮದಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಡೆಯುತ್ತೆ. ನಂತರ ಅವರು ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಅವರ ವಿದ್ಯಾರ್ಹತೆ MA B.Ed ಅಂತ ಹೇಳ್ತಾ, ಸ್ನೇಹಿತರೆ, ನಾವೀಗ ಸರ್ಕಾರಿ B.Ed ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು ಅವರು ಮೈಸೂರಿನಲ್ಲಿ ಅಂತ ಹೇಳ್ತಾ, ಏಪ್ರಿಲ್ 29ರಂದು ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ತಮ್ಮ ಒಂದು ಸ್ಥಾನವನ್ನು ಅಲಂಕಾರವನ್ನು ಮಾಡ್ತಾರೆ ಅಂತ ಇದೀಗ ಹುಣಸೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಬನ್ನಿ ನಾವು ಅವರನ್ನು ಭೇಟಿ ಮಾಡೋಣ, ಅವರದ ಮನದ ಇಂಗಿತವನ್ನು ನಾವು ತಿಳ್ಕೊಳ್ಳೋಣ, ಅವರು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಶ್ರೀಯುತ ಕಾಳನಾಯ್ಕರವರ ಬಳಿಗೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನಾವು ಕಾಳನಾಯ್ಕರವರ ವಿಶೇಷ ಸಂದರ್ಶನವನ್ನು ನೋಡಿ ಬರೋಣ. ನಮಸ್ಕಾರ ಸರ್. ನಮಸ್ಕಾರ. ನಾವು ಮಿತ್ರ ವಾಹಿನಿಯಿಂದ ಬಂದಿದ್ದೇವೆ. ನಮಸ್ಕಾರ ಸರ್. ತಾವು ಹುಣಸೂರಿಗೆ ಹೊಸದಾಗಿ ನೂತನವಾಗಿ ಬಂದಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಈ ಒಂದು ಕಾರ್ಯಕ್ರಮ ನಮ್ಮ ಶಿಕ್ಷಣಾಧಿಕಾರಿಗಳನ್ನ ಸಾರ್ವಜನಿಕರಿಗೆ ಪರಿಚಯ ಮಾಡಿಕೊಡೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ, ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಒಂದು ಉನ್ನತ ಸ್ಥಾನದ ವಿದ್ಯಾಧಿಕಾರಿಗಳಾಗಿದ್ದೀರಿ. ವಿದ್ಯಾಧಿಕಾರಿಗಳು ಅಂತ ಹೇಳಿದ ತಕ್ಷಣ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರಿಗೂ ನಿಭಾಯಿಸುವಂಥ ಜವಾಬ್ದಾರಿ ನಿಮ್ಮದು. ಸರ್, ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚ್ಕೋತೀನಿ ಅಂದರೆ? ಸರ್, ನಾನು ಹುಣಸೂರು ತಾಲೂಕಿನ ಹರವೆ ಗ್ರಾಮದಿಂದ ಬಂದಂಥವನು. ನನ್ನ ಬಾಲ್ಯ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರವೆ ಗ್ರಾಮದಲ್ಲಿ ನಡೀತು. ನಂತರ 1983ರಲ್ಲಿ 81, 82, 83ರಲ್ಲಿ ಕುಗ್ರಾಮದಲ್ಲಿ ಆಗ ಪ್ರೌಢಶಾಲೆ ಇರಲಿಲ್ಲ. ನಾನು ಹಿರಿಕ್ಯಾತ್ನಹಳ್ಳಿ ಪ್ರೌಢಶಾಲೆ ಮಲ್ಲಿಕಾರ್ಜುನ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 6 ಕಿಲೋಮೀಟ್ರ್ ಪ್ರತಿನಿತ್ಯ ನಡೆದು 8, 9, 10ನೇ ತರಗತಿಯನ್ನು ನಾನು ವ್ಯಾಸಂಗ ಮಾಡಿದೆ. 1983ರಲ್ಲಿ ನಾನು ಶಾಲೆಯಲ್ಲಿ 66 ಮಕ್ಕಳು ಪ್ರಥಮ ಶಾಲೆ SSLCನಲ್ಲಿ ಪರೀಕ್ಷೆ ನೋಂದಣಿಯಾದವರು 11 ಜನ ಮಾತ್ರ ಉತ್ತೀರ್ಣರಾದವು. ಅದರಲ್ಲಿ ನಾನು ಟಾಪ್ 1 ಆಗಿದೆ. 83ನೇ ಇಸ್ವಿನಲ್ಲಿ ನಾನು ಟಾಪ್ 1 ವಿದ್ಯಾರ್ಥಿ. ತದನಂತರ PUC ವಿದ್ಯಾಭ್ಯಾಸವನ್ನು ಹುಣಸೂರಿನ ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ, ತದನಂತರ ನನ್ನ ಪದವಿ ವಿದ್ಯಾಭ್ಯಾಸವನ್ನು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದೆ. ತದನಂತರ ನಾವು BEd ಕೋರ್ಸನ್ನು ಸೋಮಾನಿಯಾ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಮೈಸೂರು, ನಂತರ ಸ್ನಾತಕೋತ್ತರ ಇತಿಹಾಸ MAಯನ್ನು ಮಾಡ್ತಿರುವ ಸಂದರ್ಭದಲ್ಲೇ ನನಗೆ ಪ್ರೌಢಶಾಲಾ ಶಿಕ್ಷಕನಾಗಿ ಆಯ್ಕೆಯಾಗಿ ನನ್ನ ವಿದ್ಯಾಭ್ಯಾಸ ಅಲ್ಲಿ ಮುಕ್ತಾಯ ಆಯಿತು. ಸರ್, ಇನ್ನೂ ಹಳೆಯದು ನಿಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದಾಗ? ನನಗೆ ಪ್ರಾಥಮಿಕ ಶಿಕ್ಷಣದಲ್ಲೇ ನನಗೆ ಬಾಲ್ಯದ ನೆನಪು. ನಾವೆಲ್ಲ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥವರು. ನಮಗೆ 1 ಎಕರೆ 1.25 ಎಕರೆ ಅಂತ ಜಮೀನಿದ್ದು ಅಷ್ಟೇ. ನಮ್ಮ ಬಾಲ್ಯದಲ್ಲಿ ಬಡತನದಲ್ಲಿದ್ದರಿಂದ ನಮಗೆ ಅಂತಹ ಸಂಪತ್ತು ಯಾವುದೇ ರೀತಿ ಅಂತ ಇರಲಿಲ್ಲ. ಬಾಲ್ಯದಲ್ಲಿ ನಾನು ಆಗ 10ವರೆ ಶಾಲೆ ಇತ್ತು. 7ನೇ ತರಗತಿ 5ನೇ ತರಗತಿಯಿಂದ 7ನೇ ತರಗತಿಯಿಂದ ಓದೋ ಸಂದರ್ಭದಲ್ಲಿ ಮಾವಿನ ಮರಗಳು 7 ಮಾವಿನ ಮರ ಇತ್ತು ನಮ್ಮದು. ಆ ಮಾವಿನ ಮರಗಳನ್ನು ಬೆಳಗ್ಗೆಯಿಂದ 10ವರೆ ತನಕ ಕಾದು ತದನಂತರ ನಾನು ಪ್ರಾಥಮಿಕ ಶಾಲೆಗೆ ನಮ್ಮ ಊರಿಗೆ ಶಾಲೆಗೆ ಹೋಗ್ತಾ ಇದ್ದೆ. ಬಾಲ್ಯದಲ್ಲೇ ಆ 75 ಪೈಸೆ ಕೇವಲ ಶುಲ್ಕ ನಮಗೆ ಅಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗ ನನ್ನನ್ನು ಆಗಲೇ ನಾನು ತುಂಬ ಆಕ್ಟಿವ್ ಆಗಿ ತುಂಬ ಆಕ್ಟಿವ್ ಆಗಿ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದರಿಂದ ನಾನು ನಮ್ಮ ಶಿಕ್ಷಕರನ್ನ ಅನುಕರಣೆ ಮಾಡ್ತಾಯಿದ್ದೆ. ನಾನೊಬ್ಬ ಶಿಕ್ಷಕನಾಗಬೇಕು ಅಂತಕ್ಕಂಥದ್ದು ನನ್ನ ಪ್ರಾಥಮಿಕ ಶಾಲೆಯಲ್ಲೇ ನನ್ನ ಹಂಬಲ ಬಂತು. ಹಾಗಾಗಿ ಬಾಲ್ಯದಲ್ಲಿ ಹಳ್ಳಿಯ ಒಡನಾಟದಲ್ಲಿದ್ದರಿಂದ ಹಳ್ಳಿಯ ಜೀವನ ನಮಗೆ ಆಗ ತುಂಬ ಸಂತೋಷದಾಯಕವಾಗಿತ್ತು. ಹಾಗಾಗಿ ಇವತ್ತಲೂ ಸಹ ನಮ್ಮ ಬಾಲ್ಯ ನೆನಪಿಸುತ್ತೆ ನಮಗೆ. ಇವತ್ತಿನ ನಾಗರಿಕ ಬದುಕಿಗೂ ಹಳ್ಳಿಯ ಜೀವನಕ್ಕೆ ತುಂಬ ಮೆಲುಕು ಹಾಕಿದ್ರೆ ಇವತ್ತು ತುಂಬ ಸಾಕಷ್ಟು ಬದಲಾವಣೆ ಆಗಿದೆ. ಆ ಜೀವನ ತುಂಬ ಸೊಗಸಾಗಿತ್ತು ಅಂತ ನನ್ನ ಬಾಲ್ಯದ ನೆನಪನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚಿಕ್ಕಂದಲ್ಲೇ ನೀವು ಸರ್ಕಾರಿ ಶಾಲೆಗೆ ಅಂದರೆ ಶಿಕ್ಷಕನಾಗಬೇಕು ಅಂತ? ಖಂಡಿತ. ನಾನು 5ನೇ ತರಗತಿನಲ್ಲೇ ನಮ್ಮ ಶಿವಪ್ಪ ಮಾಸ್ಟರ್ ಅಂತ ಒಬ್ಬರಿದ್ದರು.
ಅವರು ಕೇರಳ ತಾಲೂಕು ಮಾರಗಡ್ನಹಳ್ಳಿಯವರು ಅವರು ವಿಜ್ಞಾನ ಪಾಠ ಮಾಡ್ತಿದ್ರು. ಆ ಪಾಠ ಮಾಡಿದ ನಂತರ ನಾನು ಅವ್ರನ್ನ ಅನುಕರಣೆ ಮಾಡಿ ಮಕ್ಕಳಿಗೆಲ್ಲ ನಾನೇ ನನ್ನ ಸ್ನೇಹಿತರಿಗೆ ಪಾಠ ಮಾಡಿ ಹೇಳ್ತಾ ಇದ್ದೆ, ಈ ಥರ ಪಾಠ ಮಾಡಬೇಕು ಅಂತ. ಸೊ ಪ್ರಾಥಮಿಕದಲ್ಲಿ ನಾನು ಟೀಚರ್ ಆಗಬೇಕು ಅಂತ ಹಂಬಲ ಇತ್ತು. ಸೊ ಅದನ್ನೇ ನಾನು ಮುಂದುವರಿಸ್ಕೊಂಡು ಈವನ್ ನಾನು ಮಾನಸ ಗಂಗೋತ್ರಿ ಸ್ನಾತಕೋತ್ತರ ಪದವಿ ತನಕನೂ ನಾನು ಎಲ್ಲೂ ನನ್ನ ಸ್ಥಾನವನ್ನು ಬಿಟ್ಕೊಟ್ಟಿರಲಿಲ್ಲ. ಅಂದರೆ ನೀವು ಸರ್ಕಾರಿ ಶಾಲೆಯಲ್ಲೇ ಓದ್ದು? ಖಂಡಿತ ಎಲ್ಲ ನನ್ನ ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ. ಖಾಸಗಿ ಶಾಲೆಗಳ ವ್ಯಾಮೋಹನೇ ಇರಲಿಲ್ಲ. ಆಗ ನಾವು ವಿದ್ಯಾಭ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳ ವ್ಯಾಮೋಹ ಇರಲಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಪ್ರತಿಭಾವಂತ ಶಿಕ್ಷಕರು ನಮಗೆಲ್ಲ ಪಾಠ ಪ್ರವಚನ ಮಾಡಿ ನಮ್ಮನ್ನು ಈ ಹಂತ ತರಲಿಕ್ಕೆ ಅವರ ಸೇವೆಯ ಸ್ಮರಣೆ ನಾನು ಮಾಡ್ತೀನಿ. ಸ್ನೇಹಿತರೆ, ತಾವು ಕೇಳಿದ್ರಿ ವಿದ್ಯಾಧಿಕಾರಿಗಳು ಹೇಳಿದ್ದು, ಸರ್ಕಾರಿ ಶಾಲೆಯನ್ನು ಕಡೆಗಣಿಸೋದ್ರಲ್ಲಿ ಏನು ಅದರಲ್ಲಿ ಅರ್ಥ ಇಲ್ಲ. ನೋಡಿ, ಆ ಶಾಲೆಯಲ್ಲಿ ಓದಿದಂಥ ಒಬ್ಬ ವ್ಯಕ್ತಿ ಇವತ್ತು ಉನ್ನತ ಹುದ್ದೆಗೆ ಏರಿರೋದಕ್ಕೆ ಸರ್ಕಾರಿ ಶಾಲೆನೇ ಕಾರಣ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಯಸ್ತೀನಿ. ಸರ್, ಈ ಹಂತಕ್ಕೆ ಬರೋದಕ್ಕೆ ತಾವು ಯಾರನ್ನ ನೆನಪಿಸ್ಕೋತೀರಿ ಸರ್? ಸರ್, ನಮ್ಮ ತಾಯಿ ತುಂಬ ನಮ್ಮನ್ನ ಬಡತನದಲ್ಲಿ ಸಾಕಿ, ಆಗ ಹಾರಂಗಿ ಚಾನಲ್ಲು ರಾಮೇನಹಳ್ಳಿ ಕೂಲಿ ಮಾಡಿ ನಮ್ಮನ್ನು ಬೆಳೆಸೋರು ಸರ್. ಹಾಗಾಗಿ ನಮ್ಮ ತಾಯಿ ಹಳೆಯದನ್ನು ನೆನೆಸ್ಕೊಂಡು ಭಾವುಕರಾಗ್ತಾ ಇದ್ದೀರಿ. ಈ ನಿಮ್ಮ ಭಾವುಕತೆ, ನಿಮ್ಮ ಈ ದುಃಖಭರಿತ ಮಾತುಗಳು, ತಾಯಿಯ ಒಂದು ಜವಾಬ್ದಾರಿ ಇತರ ಎಲ್ಲರಿಗೂ ಮಾದರಿಯಾಗಲಿ, ಎಲ್ಲರಿಗೂ ಆದರ್ಶವಾಗಲಿ ಅಂತ ಹೇಳ್ತಾ ಈ ಪ್ರಶ್ನೆಯನ್ನು ಕೇಳಿದೆ. ಹೇಳಿ ಸರ್, ಒಂದು ನಿಮಿಷದಲ್ಲಿ ನಿಮ್ಮ ತಾಯಿ ತಂದೆ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಹಾಗಾಗಿ ನಮ್ಮ ಸಾಮಾನ್ಯ ಕುಟುಂಬ ಆದರೂ ನಮ್ಮ ತಾಯಿ ಮತ್ತು ನಮ್ಮ ಅಣ್ಣ ಸ್ವಲ್ಪ ಆಗೆಲ್ಲ ಕೂಲಿ ಮಾಡಿ ನನ್ನನ್ನು ಮೈಸೂರು ಮಹಾರಾಜ ಕಾಲೇಜಲ್ಲೇ, ನಾವು ಹಳ್ಳಿಯವರಾದರೂ ಸಹ ಮಹಾರಾಜ ಕಾಲೇಜ್ ತನಕ ನನ್ನ ಕಳಿಸಿ ಅಲ್ಲೇ ನನ್ನ ವಿದ್ಯಾಭ್ಯಾಸ ಮಾಡಿಸಿದ್ರು. ಅವರ ಸೇವೆ ನಾವು ಇಂದಿಗೂ ಸಹ ಸ್ಮರಿಸ್ಕೊಳ್ತೀನಿ. ಅವರು ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸರ್ಕಾರಿ ಕಾಲೇಜ್ ಮೈಸೂರಿನಲ್ಲೇ ಓದಿಸ್ತಾ ಇದ್ದರೆ ನಾವು ಈ ಹಂತ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಒಂದು ನನ್ನ ಜೀವನದ ಮರೆಯಲಾರದಂಥ ಘಟನೆಗಳು. ನಿಮ್ಮ ತಂದೆ ತಾಯಿರು ಪಟ್ಟಿರೋ ಕಷ್ಟ ನಿಮಗೋಸ್ಕರವಾಗಿ ಜೀವನದಲ್ಲಿ ಯಾರೂ ಮರೆಯುವಂಥದ್ದಲ್ಲ ಸರ್. ತಂದೆ ತಾಯಿಗಳು ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೋ ಆ ಮಟ್ಟದಲ್ಲಿ ನೀವು ಇವತ್ತು ಬೆಳೆದು ಉನ್ನತ ಸ್ಥಾನಕ್ಕೆ ಏರಿದ್ದೀರಿ. ಖಂಡಿತ ಸರ್, ನಿಮ್ಮ ಆತ್ಮೀಯ ಗೆಳೆಯರ ಬಗ್ಗೆ ಹೇಳೋದಾದರೆ? ತುಂಬ ಗೆಳೆಯರು ಇದ್ದರು ನನಗೆ. ಮೈಸೂರಿನಲ್ಲಿ ಓದ್ತಕ್ಕಂಥ ಗೆಳೆಯರು ಮತ್ತು ಹುಣಸೂರಿನಲ್ಲೂ ಸಹ ಉತ್ತಮವಾದ ಒಳ್ಳೊಳ್ಳೆ ಶ್ರೀಮಂತ ಗೆಳೆಯರು ಸಹ ಇದ್ದರು. ಅವರೆಲ್ಲ ಒಡನಾಟ ಇದ್ದರು. ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಂದಂಥವರು ನೆನಪಲ್ಲ. ಆದರೆ ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ನನ್ನ ನೆಚ್ಚಿನ ಕಾಲೇಜಿನ ಗೆಳೆಯರು ಈ ಸ್ಥಾನವನ್ನು ಅಲಂಕರಿಸಿ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಮನದಾಳದಿಂದ ನಾನು ನೆನಪನ್ನು ಮಾಡ್ಕೊಳ್ತೀನಿ. ಸ್ನೇಹಿತರುಗಳ ಹೆಸರು ಹೇಳೋದಾದರೆ ಯಾರು ಹೇಳ್ತೀರಿ ಗುರುಗಳೇ? ಅದು ತುಂಬ ಸ್ನೇಹಿತರಿದ್ದಾರೆ. ನನ್ನ ತುಂಬ ಸ್ನೇಹಿತರುಗಳು ಈ ಸ್ಥಾನಮಾನವನ್ನು ಅಲಂಕರಿಸೋಕ್ಕೆ ಅವರೇ ಕಾರಣ ಅಂತ ನಾನು ಭಾವಿಸ್ತೀನಿ. ಸರ್, ಒಳ್ಳೆಯ ತಂದೆ ತಾಯಿಗಳು ಸಿಗ್ಬೋದು, ಒಳ್ಳೆಯ ಗೆಳೆಯ ಸಿಕ್ಕಬೇಕಾದ್ರೆ ಯಾವುದೋ ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಯಾಕೆಂದರೆ ನಮ್ಮ ಜೊತೆಯಲ್ಲಿದ್ದು ನಮ್ಮ ಆಗು ಹೋಗುಗಳನ್ನು ಸ್ನೇಹಿತನಾಗಿ ಅವನ ಜೊತೆಲಿ ಹಂಚ್ಕೊಳ್ಳೋಕೆ ಇದೊಂದು ಸೌಭಾಗ್ಯ. ಆದ್ದರಿಂದ ಒಳ್ಳೆಯ ಗೆಳೆಯ ಸಿಕ್ಕಬೇಕಾದ್ರೆ ಅದು ಯಾವುದೋ ಒಂದು ಭಾಗ್ಯ ಅಲ್ವಾ ಸರ್? ಖಂಡಿತ. ಗುರುಗಳೇ, ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ ಅಂತಿರುತ್ತೆ. ಬಾಲ್ಯದ ನೆನಪುಗಳನ್ನು ಹಂಚ್ಕೊಳ್ರಿ, ಯೌವನಕ್ಕೆ ಕಾಲಿಟ್ರಿ. ನಮ್ಮ ಶ್ರೀಮತಿಯವರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾವ ವಯಸ್ಸಿನಲ್ಲಿ ನಿಮಗೆ ವಿವಾಹ ಆಯಿತು? ಅವರು ನಿಮಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ? ಯಾಕೆಂದರೆ ಯಾವುದೇ ಒಂದು ಗಂಡಸಿನ ಒಂದು ಹಿಂದೆ ಒಂದು ಹೆಣ್ಣಿದ್ದು ಅವರಿಗೆ ಸ್ಫೂರ್ತಿಯನ್ನು ತುಂಬ್ತಾ ಇರ್ತಾರಂತೆ. ಆ ಒಂದು ಸ್ಫೂರ್ತಿ ತಮ್ಮ ಶ್ರೀಮತಿಯವರು. ಅವ್ರ ಬಗ್ಗೆ ಹೇಳೋದಾದರೆ ಅವ್ರ ಹೆಸರು, ಎಲ್ಲಿಯವರು, ತಮ್ಮ ಜೊತೆಯಲ್ಲಿ ಯಾವ ರೀತಿ ಬಾಳ್ವೆ ಮಾಡ್ಕೊಂಡಿದ್ದಾರೆ, ಎಷ್ಟು ವರ್ಷ ಆಯಿತು ತಮಗೆ ಮದುವೆಯಾಗಿ? ನನಗೆ 94ರಲ್ಲಿ ವಿವಾಹ ಆಯಿತು. ನನ್ನ ಹೆಂಡತಿ ಶ್ರೀಮತಿ ರೇಣುಕಾ ಅಂತ, ಇಲ್ಲೇ ಪಕ್ಕದ ಕಟ್ಟಮಾಡಿ. ಅವರು ಸಾಮಾನ್ಯ ಕುಟುಂಬದವರು. ನಾನು ವಿವಾಹ ಸಂದರ್ಭದಲ್ಲಿ ಸುಮಾರು 30 ವರ್ಷ ಆಯಿತು ವಿವಾಹ ಆಗಿ. ಯಾವುದೇ ರೀತಿಯ ಆಸೆ ಅಭಿಲಾಷೆನೇ ಇಟ್ಕೊಳ್ದೇ ನಾನು ಆ ಕಾಲದಲ್ಲೇ ಮೆಚ್ಚಿ ನನ್ನ ಪತ್ನಿಯನ್ನು ಸ್ವೀಕರಿಸಿದೆ ನಾನು. ಸೊ ಹಾಗಾಗಿ ಈಗ ನನಗೆ 2 ಮಕ್ಕಳಿದ್ದಾರೆ. ಒಬ್ಬ ಮೊದಲನೇ ಮಗನಿಗೆ ವಿವಾಹ ಮಾಡಿದ್ದೀನಿ. 2ನೇ ಮಗ ಸಾಫ್ಟ್ವೇರ್ ಇಂಜಿನಿಯರಾಗಿ ಬೆಂಗಳೂರಲ್ಲಿದ್ದಾನೆ. ಸೊ ನನ್ನ ವಾಸ ಮೈಸೂರಲ್ಲಿದ್ದೀನಿ. ನಮ್ಮ ಪ್ರಸ್ತುತ ಆದರೂ ನನ್ನ ಊರಿನ ನೆನಪು ನನಗೆ ಸದಾ ಕಾಡುತ್ತೆ. ಸರ್, ನಿಮ್ಮ ವೃತ್ತಿಗೆ ಅವ್ರನ್ನ ತರಬೇಕು ಅಂತಿದ್ರಿ. ಅವ್ರು ಇನ್ನೂ ಹೆಚ್ಚಾಗಿ ಓದಿ ಉನ್ನತ ಹುದ್ದೆಗೆ ಹೋಗ್ತಾ ಇದ್ದಾರೆ. ಹಾಗೆ ನೀವು ಈಗ ಏನು ಶಿಕ್ಷಣಾಧಿಕಾರಿಯಾಗಿದ್ದೀರಿ, ಅದಕ್ಕೆ ಮುಂಚೆ ಶಿಕ್ಷಕರಾಗಿ ದುಡಿದಿದ್ದೀರಿ. ಈ ಒಂದು ಶಿಕ್ಷಣ ವೃತ್ತಿ ನಿಮಗೆ ತೃಪ್ತಿ ತಂದಿದೆಯಾ ಸರ್? ಖಂಡಿತ. ನನಗೆ ನಾನು ಶಿಕ್ಷಕನಾದ ನಂತರ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಹುದ್ದೆಗಳಲ್ಲಿ ನಾನು ಕೆಲಸ ನಿರ್ವಹಿಸಿದೆ. BRC ಕೋಆರ್ಡಿನೇಟರ್ ಅಂತ ಹೇಳಿ ಗುಂಡ್ಲುಪೇಟೆಯಲ್ಲಿ ನಾನು ಸುಮಾರು 6 ವರ್ಷ ಕೆಲಸ ಮಾಡಿದೆ. ಮತ್ತು ತದನಂತರ HD ಕೋಟೆ ತಾಲೂಕಿನಲ್ಲಿ 10 ವರ್ಷ ಶಿಕ್ಷಕನಾಗಿ
6 ವರ್ಷ ಬಿಸಿ ಊಟ ಯೋಜನಾ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದಂಥ ದಿನಗಳು ನನಗೆ ತುಂಬ ತೃಪ್ತಿದಾಯಕ. ಇವತ್ತು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ನಾನು ಮಾಡಿದಂತಹ ಆ ಬಿಸಿ ಊಟ ಯೋಜನೆ ಸಹಾಯಕ ನಿರ್ದೇಶಕರ ಹುದ್ದೆ ಇಡೀ ತಾಲೂಕಿನ ಜನ ಶಿಕ್ಷಕರು ನನ್ನ ಸೇವೆ ಇರೋ ತನಕನೂ ಅವ್ರು ನೆನಪು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಪ್ರತಿದಿನ 32,000 ಮಕ್ಕಳು ಅಲ್ಲಿ ಊಟ ಮಾಡ್ತಾಯಿದ್ರು. ಆ 32,000 ಮಕ್ಕಳಿಗೆ ಯಾವುದೇ ಲೋಪ ಇಲ್ಲದೇ ಉತ್ತಮವಾಗಿ ಅಚ್ಚುಕಟ್ಟಾಗಿ ದಾಸೋಹ ಕಾರ್ಯಕ್ರಮವನ್ನು ನಿಭಾಯಿಸಿ ನನಗೆ ನಾನೇ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಯಾವುದೇ ರೀತಿಯಾದ ಲೋಪ ಇಲ್ಲದೇ ಆ ಮಕ್ಕಳು ಆ ದಿನಗಳನ್ನು ಸೌದ್ರ ಊಟನ ಅಂತಕ್ಕಂಥದ್ದು ನನಗೆ ಹೆಮ್ಮೆ ತಂದಂಥ ದಿನಗಳು. ಹಾಗೆಯೇ ನಾನು ಸೋಮವಾರಪೇಟೆ ತಾಲೂಕಿನಲ್ಲೂ ಸಹ ಬಿಸಿ ಊಟ ಯೋಜನೆ ಸಹಾಯಕ ನಿರ್ದೇಶಕರು 2-3 ವರ್ಷ ಕೆಲಸ ಮಾಡಿದೆ. ಅಲ್ಲೂ ಸಹ ಅಚ್ಚುಮೆಚ್ಚಿನಾಗಿ ನಾನು ಕೆಲಸ ಮಾಡಿದಂಥದ್ದನ್ನು ಶಿಕ್ಷಕರು ಸ್ಮರಿಸ್ಕೊಳ್ತಾರೆ. ಸೊ ಈ ಒಂದು ಕೆಲಸ ಕಾರ್ಯಗಳು ನನಗೆ ಆತ್ಮತೃಪ್ತಿ ಕೊಟ್ಟಿದೆ. ಸೊ ನಂತರ ನಾನು BEd ಕಾಲೇಜಿನಲ್ಲಿ ಬಡ್ತಿ ಹೊಂದಿ ಮೊದಲನೇ ದರ್ಜೆ ಅಧಿಕಾರಿ ಹುದ್ದೆಗೆ ಬಡ್ತಿ ಹೊಂದಿ 1 ವರ್ಷ BEd ಪ್ರಶಿಕ್ಷಣಾರ್ಥಿಗಳಿಗೆ ನಾನು ಕರೆತು ನೀಡಿಸಿದ ಅವಧಿಯಲ್ಲೂ ಸಹ ಮಕ್ಕಳು ತುಂಬ ಮೆಚ್ಚುತ್ತಾಯಿದ್ರು. ಸೊ ನನ್ನ ಕೆಲಸ ಕಾರ್ಯಗಳು ನನ್ನ ಜೀವನ ಪರಿಪೂರ್ಣವಾಗಿರ್ತಕ್ಕಂಥ ಅವಧಿನ ಆ ಮಕ್ಕಳಿಗೋಸ್ಕರ ಸೇವೆ ಮಾಡಬೇಕು ಅಂತಕ್ಕಂಥದ್ದು ನಾನು ಯಾವಾಗಲೂ ಹಂಬಲ. ಯಾಕೆಂದರೆ ನಾವೆಲ್ಲ ಸಾಮಾನ್ಯ ಕುಟುಂಬದಿಂದ ಬಂದವರು, ನಮ್ಮ ಥರನೇ ಆ ಮಕ್ಕಳು ಮುಂದೆ ಜೀವನದಲ್ಲಿ ಒಳ್ಳೆ ಸತ್ಪ್ರಜೆ ಆಗಬೇಕು, ಉಜ್ವಲ ಭವಿಷ್ಯನ ಮಕ್ಕಳಿಗೆ ಕಟ್ಟಬೇಕು ಅಂತಕ್ಕಂಥದ್ದು ನನ್ನ ಕನಸು. ಸರಿಗ ಸರ್ಕಾರಿ ಶಾಲೆಗಳೇ ಎಲ್ಲ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದೆ. ಇದಕ್ಕೆ ನೀವೇನು ಸುಧಾರಣೆ ತರ್ತೀರಿ ಸರ್? ಖಂಡಿತ ಮುಚ್ಚಲಿಕ್ಕೆ ಅವಕಾಶ ಮಾಡೋದಿಲ್ಲ. ನಾವು ಪ್ರೇರೇಪಣೆ ಮಾಡಬೇಕು, ಪೋಷಕರಿಗೆ ಅವೇರ್ನೆಸ್ ಮಾಡಬೇಕು, ಸೊ ಮನವರಿಕೆ ಮಾಡಬೇಕು. ಸರ್ಕಾರಿ ಶಾಲೆಯಲ್ಲಿ ಬಹುತೇಕ ಈಗಿನ ಅವಧಿಗಳಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸರ್ಕಾರಿ ಶಾಲೆಯಲ್ಲೇ ಓದ್ತಕ್ಕಂಥವ್ರು. ಸರ್ಕಾರಿ ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೋಸ್ಕರ ಸರ್ಕಾರ ಈ ಥರ 8 ಗ್ಯಾರಂಟಿಗಳನ್ನು ನಮ್ಮ ಇಲಾಖೆಗೆ ಘೋಷಣೆ ಮಾಡಿದೆ. ಆ ಮೂಲಕ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಇಂಗ್ಲೀಷ್ ಮಾಧ್ಯಮ ಶಾಲೆಗಳಾಗಿರ್ಬೋದು, ಇಂಗ್ಲೀಷ್ ಪಠ್ಯವಸ್ತುಗಳಾಗಿರ್ಬೋದು, ದ್ವಿಭಾಷಾ ಬೋಧನಾ ಪದ್ಧತಿಗಳಾಗಿರ್ಬೋದು, ಹೊಸ ಕೊಠಡಿಗಳು, PMC ಶಾಲೆಗಳು, KPS ಶಾಲೆಗಳಂತಹ ಪರಿವರ್ತನಿತ ಒಂದು ಕೆಲಸಗಳನ್ನು ಇಲಾಖೆ ಮಾಡೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸುವ ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಈ ಒಂದು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸರ್ಕಾರ ಕಟಿಬದ್ಧವಾಗಿದೆ. ನಾವು ಇದನ್ನು ಸಂಪೂರ್ಣವಾಗಿ ಪ್ರಗತಿ ಹೊಂದಿಸಲಿಕ್ಕೆ ದುಡಿತೀವಿ ಅಂತಕ್ಕಂಥದ್ದು ನನ್ನ ಮನದಾಳದ ಮಾತು. ಗುರುಗಳೇ, ನಿನ್ನೆ ಅಷ್ಟೇ ಹುಣಸೂರಿನ ಬಹಳ ಹಳೆಯದಾದಂಥ 100 ವರ್ಷಗಳ ಇತಿಹಾಸ ಇರುವಂಥ ಒಂದು ಶಾಲೆ HPBS ಶಾಲೆಗೆ ತಾವು ಭೇಟಿ ಕೊಟ್ಟಿದ್ರಿ. ತಾವು ಅದರ ಮುಖ್ಯ ಅತಿಥಿಗಳಾಗಿ ಶಾಲೆಯ ಪ್ರಾರಂಭೋತ್ಸವವನ್ನು ಉದ್ಘಾಟನೆ ಮಾಡಿದ್ರೆ, ಆ ಒಂದು ಶಾಲೆಯ ಬಗ್ಗೆ ಹೇಳೋದಾದರೆ? ಅದು 100 ವರ್ಷ ಪೂರೈಸಿದಂಥ ಶಾಲೆ. ನಾನು 25 ವರ್ಷದಲ್ಲಿ ನೋಡಿದಂಥ ಶಾಲೆ ಇವತ್ತು ನೋಡಿದ್ರೆ ತುಂಬ ಸಂತೋಷ ಆಯಿತು. ಆ ಮಕ್ಕಳ ಕಲರವ ಸುಮಾರು 100 ವರ್ಷಗಳ ಇತಿಹಾಸ ಹೊಂದಿರತಕ್ಕ ಮುಚ್ಚೋಗ್ತಿದ್ದ ಸ್ಥಿತಿನಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಶಿಕ್ಷಕ ವರ್ಗ ಬಹುವಾಗಿ ಶ್ರಮಿಸಿ ಸುಮಾರು 675 ಮಕ್ಕಳನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲೇ ಪ್ರಪ್ರಥಮವಾದಂಥ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಿರತಕ್ಕಂಥ ಶಾಲೆ ಅಂದರೆ HPBS ಶಾಲೆ. ಅದು ಹುಣಸೂರು ಟೌನಲ್ಲಿರ್ತಕ್ಕಂಥದ್ದು. ಸೊ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಸ್ಮಾರ್ಟ್ ಕ್ಲಾಸಸ್ಸು ಮತ್ತು ಇನ್ನಿತರವಾದಂತಹ ಕೊಠಡಿಗಳ ಸೌಲಭ್ಯ ಇದೆಲ್ಲವನ್ನು ಪೂರಕ ಮಾಡಿರೋದ್ರಿಂದ ನಾಗರಿಕರು ಆ ಶಾಲೆಯನ್ನು ಮೆಚ್ಚಿ ದಾಖಲಾತಿಗಳನ್ನು ಮಕ್ಕಳನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ನೀವು ಜೀವನದಲ್ಲಿ ಓದಿ ಸರ್ಕಾರಿ ಸೇವೆಗೆ ಸೇರಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀರಿ ಸರ್. ನೀವು ಈ ಒಂದು ನಿಮ್ಮ ಈ ಸರ್ವಿಸ್ನಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಇಲ್ಲಿ ತನಕ ಹೇಳಿರಲ್ಲ, ಹೇಳೋದಕ್ಕೆ ಒಂದು ಸಮಯ ಸಿಕ್ಕಿರಲ್ಲ, ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ. ಯಾರಿಗಾದರೂ ನೀವು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಯಾರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನನ್ನೆಲ್ಲ ಅಭಿಮಾನ ಬಳಗ ಇದೆ. ಕಾರಣಾಯಕರು ಅಂದರೆ ನಾನು ಸರಳ ಜೀವಿ, ಸರಳ ವ್ಯಕ್ತಿತ್ವ, ಅಹಂಕಾರ ಅನ್ನೋ ಪದಗಳೇ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನನ್ನ ಜೀವನದ ಮೊದಲನೇ ಸಿದ್ಧಾಂತ. ಮತ್ತು ನಾನು ಏನನ್ನೂ ಹೀಗಿರಬೇಕು, ಹೀಗೆ ಉನ್ನತವಾದಂಥ ಸಂಪತ್ತಿಂದ ಇದಾಗಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಕ್ಕಂಥ ಜೀವನದ ಸಿದ್ಧಾಂತ ನಂದು. ಸೊ ಬೇರೆ ಏನೇನೂ ನಾನು ಬೇರೆಯವರಿಂದಲೂ ಬಯಸ್ತಕ್ಕಂಥವನ್ನಲ್ಲ. ಸೊ ಹಾಗಾಗಿ ನನ್ನ ಅಭಿಮಾನಿಗಳು, ನನ್ನದೇ ಆದಂಥ ಅಭಿಮಾನಿಗಳು ನನಗಿದ್ದಾರೆ. ನನ್ನ ವ್ಯಕ್ತಿತ್ವವನ್ನು, ನನ್ನ ಹೃದಯವನ್ನು ಬಲ್ತಕ್ಕಂಥ ನನ್ನ ಸಂಗಡಿಗರ ಇರ್ತಕ್ಕಂಥವ್ರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ನಾನು ಮೊದಲನೇ ದಿನ ಹುಣಸೂರು ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಶುಭ ಹಾರೈಸಿದಂತಹ ಎಲ್ಲ ಅಭಿಮಾನಿಗಳು ನನ್ನ ಗುಣಗಾನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನನ್ನ ಅವರಿಗೆ ತುಂಬ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೀನಿ. ಸರ್, ಈಗ ತಾವು ಶಿಕ್ಷಕರ ಒಂದು ಕೊನೆಯ ಹಂತದಲ್ಲಿರುವಂಥ BEO ಅಂದರೆ ಶಿಕ್ಷಣಾಧಿಕಾರಿಗಳಾದಂಥ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ನೀವು ಹೊತ್ತಿದ್ದೀರಿ. ಮುಂದೆ ನಿಮ್ಮ ನಿಲುವೇನು ಸರ್? ಸರ್, ನಾನು ನಮ್ಮ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಒದಗಿ ಬಂದಿರತಕ್ಕಂಥ ನನ್ನ ಪುಣ್ಯದ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ. ನನ್ನ ತಾಲೂಕಿಗೆ ಸರ್ವಾಂಗೀಣ ಸರ್ಕಾರಿ ಶಾಲೆಗಳಲ್ಲಿ ಉನ್ನತೀಕರಿಸಬೇಕು,
ಬಲವರ್ಧನೆ ಮಾಡಬೇಕು, ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಆ ದಿಕ್ಕಿನಲ್ಲಿ ನಾನು 1 ತಿಂಗಳಲ್ಲೇ ಕೆಲಸ ಮಾಡಿರ್ತಕ್ಕಂಥದ್ದು ಅಂದರೆ SSLC 2 ಎರಡನೇ ಪರೀಕ್ಷೆಯಲ್ಲಿ ನಮ್ಮ ತಾಲೂಕಿಗೆ ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನ ಬಂದಿರತಕ್ಕಂಥದ್ದು ನನ್ನ ಮತ್ತೊಂದು ಹೆಜ್ಜೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಜಿಲ್ಲೆಯ SSLC ಫಲಿತಾಂಶವನ್ನು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅಂತಕ್ಕಂಥ ಮನದಾಳದ ನಂದು ಇದೆ. ಪ್ರಯತ್ನ ಸಾಕಷ್ಟು ಮಾಡ್ತೀನಿ. ಹಾಗಾಗಿ ಜೂನ್ ತಿಂಗಳಿಂದಲೇ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಿಗೆ ಭೇಟಿ ಕೊಟ್ಟು ಶಿಕ್ಷಕರನ್ನು ಹುಮ್ಮನಸ್ಸನ್ನು ಅವರಿಗೆ ಪ್ರೇರೇಪಣೆ ಮಾಡಿ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸೋದ್ರ ಮುಖಾಂತರ ಮುಂಬರ್ತಕ್ಕಂಥ SSLC ಪರೀಕ್ಷಾ ಫಲಿತಾಂಶವನ್ನು ತಾಲೂಕಿನಲ್ಲಿ ಜಿಲ್ಲೆಯಲ್ಲೇ ಈಗ SSLC 2 ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಫಲಿತಾಂಶದ ರೀತಿಯಲ್ಲೇ ಮೊದಲನೇ ಸ್ಥಾನ ತರಬೇಕು ಅಂತಕ್ಕಂಥದ್ದು ಮನದಾಳವನ್ನು ಹೇಳ್ತಾ, ನನಗೆ ಇದಕ್ಕೆ ಎಲ್ಲ ಶಿಕ್ಷಕ ವರ್ಗ ಸಹಕರಿಸಬೇಕು, ಜನಪ್ರತಿನಿಧಿಗಳು ಸಹಕರಿಸಬೇಕು, ನಾಗರಿಕರು ಸಹಕರಿಸಬೇಕು, ನಮ್ಮ ತಾಲೂಕಿಗೆ ಒಳ್ಳೆಯ ಶೈಕ್ಷಣಿಕ ಅಭಿವೃದ್ಧಿಗೆ ತಾವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಗುರುಗಳೇ, ಮಕ್ಕಳಿಗೆ ಕೊನೆಯದಾಗಿ ಏನು ಮೆಸೇಜ್ ಕೊಡ್ತೀರಿ ತಾವು? ಮಕ್ಕಳು ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯವನ್ನು ನಮ್ಮ ಸರ್ಕಾರ ಇವತ್ತು ಹೊರಡಿಸಿದೆ. ಸೊ ದಿನನಿತ್ಯ ಮಕ್ಕಳು ಪತ್ರಿಕೆ ಓದಬೇಕು, ಪುಸ್ತಕಗಳನ್ನು ಓದಬೇಕು, ಕನ್ನಡ ಮಾಧ್ಯಮ ಪುಸ್ತಕಗಳು ಓದಬೇಕು, ಇಂಗ್ಲೀಷ್ ಮಾಧ್ಯಮ ಪುಸ್ತಕಗಳನ್ನು ನೋಡಿ ಅವರ ಜ್ಞಾನವನ್ನು ಹೆಚ್ಚಿಸಿಕೊಂಡ್ರೆ ನಮ್ಮ ರೀತಿಯಲ್ಲೇ ಇನ್ನೂ ಜ್ಞಾನಾರ್ಜನೆ ಹೆಚ್ಚು ಮಾಡಿ ಒಳ್ಳೊಳ್ಳೆ ಸರ್ಕಾರಿ ಹುದ್ದೆಗಳನ್ನು, ಒಳ್ಳೆಯ IAS, IPS, ವೈದ್ಯಾಧಿಕಾರಿಗಳಂಥ ಹುದ್ದೆಗಳನ್ನು ಪಡೀಲಿಕ್ಕೆ ಅವಕಾಶವಿದೆ. ಹಾಗಾಗಿ ಈ ಮೊಬೈಲ್ ಹವ್ಯಾಸವನ್ನು ಬಿಟ್ಟು ಮಕ್ಕಳು ಜ್ಞಾನದ ಕಡೆಗೆ ದಿನ ಒಂದು ಪುಟವನ್ನು ಪುಸ್ತಕವನ್ನು ಓದ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಅವ್ರ ಜ್ಞಾನ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನು ಕಿವಿ ಮಾತನ್ನು ಹೇಳಿ ಉತ್ತಮ ಶುಭಾಶಯಗಳನ್ನು ಮಕ್ಕಳಿಗೆ ನಾನು ಈ ಶೈಕ್ಷಣಿಕ ವರ್ಷದಲ್ಲಿ ಸಲ್ಲಿಸ್ತೇನೆ. ನಿಜ ಸರ್, ತಾವು ಹೇಳೋದು. ಮಕ್ಕಳು ತಲೆ ಬಗ್ಗಿಸಿ ಮೊಬೈಲ್ ನೋಡೋದರ ಬದಲು ತಲೆ ಎತ್ತಿ ಪುಸ್ತಕವನ್ನು ಓದೋದ್ರೊಂದಿಗೆ ಅವರ ಜೀವನದಲ್ಲಿ ತಲೆ ಎತ್ತಿ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಅನ್ನೋದೇ ನಿಮ್ಮ ಆಸೆ ಅಂತ ಹೇಳ್ತಾರೆ. ಸ್ನೇಹಿತೆ, ಇದುವರೆಗೂ ತಾವು ವಿದ್ಯಾಧಿಕಾರಿಗಳಾದಂತಹ ಶ್ರೀಯುತ ಕಾಳನಾಯ್ಕರವರ ಒಂದು ಮನದಾಳದ ಮಾತುಗಳು ಹಾಗೂ ಚಿಕ್ಕ ಸಂದರ್ಶನವನ್ನು ನೋಡಿದ್ದೀರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಇದುವರೆಗೂ ನಮ್ಮ ಜೊತೆಯಲ್ಲಿ ಮಾತನಾಡಿದಂಥ ಹುಣಸೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.